ನಮಸ್ಕಾರ. ಮತ್ತೆ IPL ಅಪ್ಡೇಟ್ಸ್ನಲ್ಲಿ ಮೊದಲ ಪಂದ್ಯ ಮಾರ್ಚ್ 22ಕ್ಕೆ KKR ವರ್ಸಸ್ RCB. ಯಾರು ಗೆಲ್ತಾರೆ, ವಿನ್ನಿಂಗ್ ಪ್ರಿಡಿಕ್ಷನ್ ಹೇಗಿದೆ, ಯಾರ ಸ್ಟ್ರೆಂತ್ ಹೇಗಿದೆ, ತುಂಬ ವಿಚಾರ ಮಾಡೋದೇನು ಬೇಡ. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ನೀವು ಬೈಕೊಂಡ್ರೂ ಬೇಜಾರಿಲ್ಲ. RCB ಸ್ಟ್ರೆಂತ್ ಹೆಂಗಿದೆ, KKR ಸ್ಟ್ರೆಂತ್ ಹೆಂಗಿದೆ, ಎಲ್ಲರೂ ನೋಡ್ತಾನೆ ಇರ್ತೀವಿ. ಮ್ಯಾಚ್ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಸೊ ಈಗ RCBಗಿಂತ KKR ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ನಿಮಗೆಲ್ಲ ಬೇಜಾರಾಗುತ್ತೆ. ಕೊಹ್ಲಿ ಒಬ್ಬರಿದ್ರೆ ಸಾಕು, ಯಾವ KKR ಇಲ್ಲ, ಕಿಂಗ್ ಇದ್ಮೇಲೆ ಯಾವ ಕೋಲ್ಕತ್ತಾ ನೈಟ್ ರೈಡರ್ಸು ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬೋದು. ಆದರೆ ಲಾಸ್ಟ್ 2 ವರ್ಷದ ನೀವು ರಿಸಲ್ಟ್ಸನ್ನು ನೋಡಿದರೆ, ಲಾಸ್ಟ್ 2 ವರ್ಷದಲ್ಲಿ RCB KKRನ ಒಂದು ಸಾರಿನೂ ಸೋಲ್ಸೋದಕ್ಕಾಗಿಲ್ಲ. ಸೊ ಗೊತ್ತು, ನಾನು RCB ಬಗ್ಗೆ ನೆಗೆಟಿವ್ ಮಾತಾಡಿದರೆ ನೀವು ಚೆನ್ನಾಗಿ ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಾ, ಬೈತೀರಾ, ಇದೆಲ್ಲ ಮಾಡ್ತೀರಾ. ಬಟ್ ನನಗೆ ಫ್ಯಾಕ್ಟನ್ನು ಹೇಳೋದಕ್ಕೇನು, ಲಾಸ್ಟ್ 2023-24 2 ಮ್ಯಾಚ್ RCB KKR ಅಂದರೆ ಎವ್ರಿ ಸೀಸನ್ 2 ಮ್ಯಾಚ್ ಆಡಿದ್ದಾರೆ. 4 ಮ್ಯಾಚ್ RCB ಸೋತಿದ್ದಾರೆ. RCB KKR ವಿರುದ್ಧ ಗೆದ್ದಿದ್ದು 2022ರಲ್ಲಿ, ಅದನ್ನು ಲೋ ಸ್ಕೋರಿಂಗ್ ಮ್ಯಾಚಲ್ಲಿ ಗೆದ್ದಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಆದರೆ 2022ರಲ್ಲಿ 23-24ರಲ್ಲಿ RCB ಸೋತಿದೆ KKR ಮೇಲೆ. ಈ ಬಾರಿ ಗೆಲ್ತಾರ? ಮೊದಲ ಪಂದ್ಯ, ಎಂಥ ಪಂದ್ಯ ಅದು, ಚಾಂಪಿಯನ್ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಯಾರು ಚಾಂಪಿಯನ್ ಇದ್ದಾರೋ KKR, ಅವ್ರ ಜೊತೆಗೆ RCBನ ಫಸ್ಟ್ ಮ್ಯಾಚಿಗೆ RCB KKR ಇದೆ ಅಂದರೆ ಅದು RCBಗೆ ಸಿಕ್ಕಿರುವಂಥ ಒಂದು ದೊಡ್ಡ ಅವಾರ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ 5 ಸಾರಿ ಕಪ್ ಗೆದ್ದಿರೋ ಮುಂಬೈನ ಆಡಿಸಿಲ್ಲ, ಹಾಗೆ 5 ಸಾರಿ ಕಪ್ ಗೆದ್ದಿರೋ ಚೆನ್ನೈನ ಆಡಿಸ್ತಾ ಇಲ್ಲ. RCB ಫಸ್ಟ್ ಮ್ಯಾಚ್ ಕೊಡ್ತಾರೆ ಅಂದರೆ ಫ್ಯಾನ್ಸ್ ಹಂಗಿದ್ದಾರೆ RCBಗೆ. ಆ ಫ್ಯಾನ್ಸ್ಗೋಸ್ಕರನೇ ಈ ಮ್ಯಾಚ್ ಸಿಗೋದು ನಮಗೆಲ್ಲ. ನಾನು ಹಿಂದೆನೂ ಹೇಳಿದ್ದೆ ಹಿಂದಿನ ಸ್ಟೋರಿಗಳಲ್ಲಿ. ಸೊ ಯಾವ ರೀತಿಯಲ್ಲಿ ಹಿಂದಿನ ಮ್ಯಾಚ್ಗಳನ್ನು ಫಸ್ಟ್ ಮ್ಯಾಚನ್ನು ಹಿಂದಿನ ಸೀಸನ್ಗಳಲ್ಲಿ ಆಡಿಸ್ತಾ ಬಂದರು ಅಂತ, ಅಂದರೆ ಫ್ಯಾನ್ ಪೋಲ್ ಮಾಡಿದಂಥದ್ದಾಗಿರ್ಬೋದು. ಆಗ RCB ಚೆನ್ನೈ, CSK RCB ಬರಬೇಕು ಅಂತ ಫ್ಯಾನ್ ಪೋಲ್ ಮಾಡಿದರು. ಆದರೆ ಹಿಂದಿನ ವರ್ಷಗಳಲ್ಲಿ ಯಾವ ಪಂದ್ಯ ಅಂದರೆ ಫಸ್ಟ್ ಪಂದ್ಯಕ್ಕೆ ಯಾರನ್ನ ಕನ್ಸಿಡರ್ ಮಾಡ್ತಾಯಿದ್ರು ಅಂದರೆ ಆ ಸೀಸನ್ಲಿ ವಿನ್ನರ್ ಯಾರಿದ್ರು, ಹಿಂದಿನ ಸೀಸನ್ ವಿನ್ನರ್ ಆ್ಯಂಡ್ ರನ್ನರ್ ಅಪ್ ಯಾರಿದ್ರು ಅವರನ್ನು ನೆಕ್ಸ್ಟ್ ಸೀಸನ್ಲಿ ಫಸ್ಟ್ ಮ್ಯಾಚಿಗೆ ಕನ್ಸಿಡರ್ ಮಾಡೋರು. ಯಾರು ವಿನ್ ಆಗಿದ್ರೋ ಅವರ ಹೋಮ್ ಗ್ರೌಂಡ್ ಇರುತ್ತಲ್ಲ ಅಲ್ಲಿ ಆಡಿಸೋರು. ಈ ಸಾರಿ ಕಳೆದ ಸಾರಿ ಎಲ್ಲ ಅದರ ಒಂದು ಲೆಕ್ಕಾಚಾರನೇ ಚೇಂಜ್ ಆಗಿದೆ. ಯಾಕಂದರೆ ಯಾವುದು ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆಯೋ, ಯಾವ್ದು ಸಿಕ್ಕಾಪಟ್ಟೆ ಕ್ರೇಜ್ ಇದೆಯೋ ಆ ಟೀಮ್ನ ಫಸ್ಟ್ ಮ್ಯಾಚ್ ಆಡಿಸಿದ್ರೇ IPLಗೊಂದು ಬಿಗ್ ಓಪನಿಂಗ್ ಸಿಗೋದು ಅನ್ನೋದು ಗೊತ್ತಾಗಿದೆ. ಅದಕ್ಕೇನೆ RCBನ ಆಡಿಸ್ತಾ ಇದ್ದಾರೆ. ಆದರೆ RCB ಬೌಲಿಂಗಲ್ಲಿ ಎಲ್ಲಿ ವೀಕ್ ಇದೆಯೋ ಅದರಲ್ಲೇ KKR ಸ್ಟ್ರಾಂಗ್ ಇದೆ. RCB ಸ್ಟ್ರೆಂತ್ ಬ್ಯಾಟಿಂಗ್ ಅಂತ ಯಾವಾಗಲೂ ಹೇಳ್ತಾ ಇದ್ವಿ. ಆದರೆ ಈ ಸಾರಿ RCB ಬ್ಯಾಟಿಂಗಲ್ಲೂ ಕೂಡ ಒಂದು ಬ್ಯಾಲೆನ್ಸ್ಡ್ ಸೈಡ್ ಅನ್ಸ್ಕೊಂಡ್ರೆ, ಇನ್ನೊಂದು ಕಡೆ ಬೌಲಿಂಗಲ್ಲಿ ಮತ್ತೆ ಎಲ್ಲಿ ಹೊಡೆತ ತಿನ್ನುತ್ತೋ ಅನ್ನೋ ಭಯ. ನಾವು IPL ಮೆಗಾ ಆಕ್ಷನ್ ಆದಾಗಲೇ ಹೇಳಿದ್ವಿ, ಒಬ್ಬ ಟಾಪ್ ಸ್ಪಿನ್ನರ್ನ, ಒಬ್ಬ ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ನ ಅಥವಾ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ನ ತಗೊಳ್ಳೋದ್ರಲ್ಲಿ RCB ಎಡವಿದೆ. ಆ ಏರಿಯಾನೇ RCBಗೆ ದೊಡ್ಡ ಮೈನಸ್ ಆಗ್ಬೋದು ಅಂಥೇಳಿ. ಆದರೆ ಅದೇ KKR ಅಲ್ಲಿ ಎಂಥ ಮ್ಯಾಚ್ ವಿನ್ನಿಂಗ್ ಸ್ಪಿನ್ನರ್ ಇದ್ದಾರೆ ಅಂದರೆ, ವರುಣ್ ಚಕ್ರವರ್ತಿ ಇದ್ದಾರೆ ಅಂದಮೇಲೆ ಇನ್ನೇನು ಹೇಳಬೇಕು. ಎಂಥ ಮಿಸ್ಟ್ರಿ ಸ್ಪಿನ್ನರ್. ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾ ಗೆಲ್ತು ಅಂದರೆ ಅದರ ಹಿಂದಿರುವಂಥ ಒಂದು ದೊಡ್ಡ ರೀಸನ್, ಟಾಪ್ 5 ರೀಸನ್ ಅಂತ ಬಂದರೆ ಅದರಲ್ಲಿ ವರುಣ್ ಚಕ್ರವರ್ತಿ ಕೂಡ ಒಂದು ರೀಸನ್. ಕಳೆದ ಸೀಸನ್ನಲ್ಲಿ 21 ವಿಕೆಟ್ ತೊಗೊಂಡಿದ್ದಾರೆ, ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ನೋಡ್ಬೋದು ನಾವು. ಹರ್ಷಲ್ ಪಟೇಲ್ ಫಸ್ಟ್ ಹೈಯೆಸ್ಟ್ ವಿಕೆಟ್ ತೊಗೊಂಡಿದ್ದು, ಅಂದರೆ ಈ ಪರ್ಪಲ್ ಕ್ಯಾಪನ್ನು ತೊಗೊಂಡಿದ್ದವರಲ್ಲಿ ಅವರಿದ್ದರೆ ವರುಣ್ ಚಕ್ರವರ್ತಿ ಸೆಕೆಂಡ್ ಇದ್ದಾರೆ. ಎಂಥ ಅಷ್ಟು ಮಾತ್ರ ಅಲ್ಲ, ನೀವು ನೋಡ್ತಾ ಇದ್ರೆ KKRಲಿರೋ ಪ್ರತಿಯೊಬ್ಬ ಕೂಡ ಚಾಂಪಿಯನ್ ಬರೋರು. ಹರ್ಷಿತ್ ರಾಣಾ, ವೈಭವ್ ಅರೋರಾ, ನಿಮ್ಗೆ ಯಾರು ನೇಮ್, ಈ ನರೈನ್ ಸೆಕೆಂಡ್ ಹೈಯೆಸ್ಟಲ್ಲಿ ಬರ್ತಾರೆ, ಅಂದರೆ ಈ 3ನೇ ಪ್ಲೇಸಲ್ಲಿ ಬರ್ತಾರೆ KKR ಹೈಯೆಸ್ಟ್ ವಿಕೆಟ್ ಟೇಕರಲ್ಲಿ. ಕಳೆದ ಬಾರಿಯಲ್ಲಿ ನಿಮಗೆ ವರುಣ್ ಚಕ್ರವರ್ತಿ ಫಸ್ಟ್ ಬಂದರೆ, ಆ್ಯಂಡರ್ ರಸಲ್ 19 ವಿಕೆಟ್ ತೊಗೋತಾರೆ, ಅದಾದಮೇಲೆ ಬರೋ ಸುನಿಲ್ ನರೈನ್. ಸೊ ಈ ರೀತಿ ಹೆಂಗಿದೆ ಅಂದರೆ ಆಲ್ರೌಂಡರ್ಗಳ ದಂಡೇ ಇದೆ KKR ಅಲ್ಲಿ. ಸೊ KKR ಗೆದ್ದು ಬಿಡ್ತಾರೆ ಹಂಗಾದ್ರೆ, ಅಷ್ಟು ಸುಲಭನ ಗೊತ್ತಿಲ್ಲ. KKR ಯಾವಾಗ ಬೇಕಾದರೂ ಒಂಥರ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಥರದ್ದು, ಯಾವಾಗ ಬೇಕಾದರೂ ರೈಸ್ ಆಗ್ತಾರೆ ಅನ್ನೋ ಥರದ್ದು. ಆದರೆ ಕಳೆದ 2 ಸೀಸನ್ಗಳು ನೋಡಿದರೆ ಕನ್ಸಿಸ್ಟೆಂಟಾಗಿ, ಗೌತಮ್ ಗಂಭೀರ್ ಕೋಚ್ ಆಗಿದ್ದರಿಂದನೋ ಅದು ಯಾವ ಥರನೋ ಗೊತ್ತಿಲ್ಲ, ಆದರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ. ಈ ಬಾರಿ ಅದೇ ಕನ್ಸಿಸ್ಟೆನ್ಸಿನ ಉಳಿಸ್ಕೋತಾರೆ. ಯಾಕೆಂದರೆ ಟೀಮ್ನ ಬಹುತೇಕ ಉಳಿಸ್ಕೊಂಡಿದ್ದಾರೆ. ಯಾವುದು ಚಾಂಪಿಯನ್ ಟೀಮ್ ಆಗಿತ್ತೋ ಅವರು ಈ ಮೆಗಾ ಆಕ್ಷನ್ ವಿಚಾರದಲ್ಲಿ ಆರ್ಗ್ಯೂ ಮಾಡ್ಕೊಂಡು ಬಂದಿದ್ದೆ. ಅದು ಅಲ್ಲಿ ನಮಗೆ 5 ಪ್ಲೇಯರ್ಸು 6 ಪ್ಲೇಯರ್ಸು ರಿಟೈನ್ ಮಾಡ್ಕೊಳ್ಳೋಕೆ ಅವಕಾಶ ಇರಬೇಕು ಅನ್ನುವಂಥದ್ದನ್ನು ಆರ್ಗ್ಯೂ ಮಾಡ್ತಾ ಬಂದರು. ಆದರೆ IPL ಗವರ್ನಿಂಗ್ ಕೌನ್ಸಿಲ್ ಇದೆಯಲ್ಲ, ಆ ಅವಕಾಶ ಕೊಡಲಿಲ್ಲ.
ಆದರೆ ಕೊನೆಗೂ ಅವರು RTM ಕಾರ್ಡ್ ಪ್ಲೇ ಮಾಡ್ಕೊಂಡಾಗಲಿ ಪ್ಲೇಯರ್ಸ್ನೆಲ್ಲ ಉಳಿಸ್ಕೊಳ್ತಾ ಬಂದರು. ಯಾವ ಪ್ಲೇಯರ್ಸ್ ಕ್ರೂಷಿಯಲ್ ಆಗಿದ್ರು, ವೈಭವ್ ಅರೋರಾ ಎಂಥ ಬೌಲಿಂಗ್ ಮಾಡಿದ್ರು, ಹರ್ಷಿತ್ ರಾಣಾ ವೈಭವ್ ಅರೋರಾ ಇಬ್ಬರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳು ಕೊಟ್ಟಿದ್ರು, ಅವರಿಬ್ಬರನ್ನು ಉಳಿಸ್ಕೊಂಡಿದ್ದಾರೆ. ಅಂದರೆ ಹರ್ಷಿತ್ ರಾಣಾ ಈಗ ಇಂಡಿಯನ್ ಟೀಮ್ಗೆ ಎಂಟ್ರಿಯಾಗಿ ಹೆಂಗೆ ಮಿಂಚ್ತಾ ಇದ್ದಾರೆ ಅಂತ ಗೊತ್ತು. ಈಗ ನೋಡಿ KKR ಅಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಇಂಡಿಯನ್ ಟೀಮಲ್ಲಿ ಶೈನ್ ಆಗ್ತಾ ಇರೋರೇನೆ. ವರುಣ್ ಚಕ್ರವರ್ತಿ, ವೈಭವ್ ಅರೋರಾ ಎಂಟ್ರಿ ಆಗಬೇಕಾಗಿತ್ತು, ಆದರೆ ಹರ್ಷಿತ್ ರಾಣಾ ಎಂಟ್ರಿ ಆಗಿದ್ದರಿಂದ ವೈಭವ್ ಅರೋರಾಗೆ ಚಾನ್ಸ್ ಸಿಗಲಿಲ್ಲ ಅನ್ಸುತ್ತೆ. ಇಬ್ಬರು ಕೂಡ ಸಖತ್ತಾಗಿರೋ ವಿಕೆಟ್ ಟೇಕಿಂಗ್ ಬೌಲರ್ಸು. ಹಂಗಾರೆ RCBಯಲ್ಲಿ ಇಲ್ವೇ ಇಲ್ವಾ ಅಂದರೆ ಯಶ್ ದಯಾಳ್ ಇದ್ದಾರೆ. ನೀವು ಕಳೆದ ವರ್ಷದ IPL ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ಸನ್ನು ನೋಡ್ತಾ ಬಂದರೆ ಟಾಪ್ 10 ಒಳಗಡೆ ನಿಮಗೆ ಹೆಚ್ಚು ಕಡಿಮೆ ಟಾಪ್ 12 ಒಳಗಡೆ 4 ಜನ ಬೌಲರ್ಸ್ ಸಿಗ್ತಾರೆ. ಸ್ಟಾರ್ಕ್ ಈಗ ಟೀಮಲ್ಲಿಲ್ಲ, ಸ್ಟಾರ್ಕ್ನು ಸೇರಿಸ್ಕೊಂಡ್ರೆ ಟಾಪ್ 15 ಒಳಗೆ 5 ಬೌಲರ್ಸು ಅವರೇ ಸಿಗ್ತಾರೆ, KKR ಅವರೇ ಸಿಗ್ತಾರೆ. ನಮ್ಮ RCB ಅವ್ರು ಎಷ್ಟರಲ್ಲಿ ಬರ್ತಾರೆ ಗೊತ್ತಾ? ಸಿರಾಜ್ ಅಂಡ್ ಯಶ್ ದಯಾಳ್ 15 ವಿಕೆಟ್ ತೊಗೊಂಡಿರೋರು. ಇವ್ರು ಬರೋದೇನಿದ್ರು ಕೊನೆಗೆ, ಅಂದರೆ ಈ 20, 19, 20ನೇ ಸ್ಥಾನದಲ್ಲಿ ಬರ್ತಾರೆ. ಸೊ ಅಂಥ ಬೌಲಿಂಗ್ ಸ್ಟ್ರೆಂತ್ ಇಟ್ಕೊಂಡಿರುವಂಥ KKR ಅದರ ಜೊತೆಗೆ ಬ್ಯಾಟಿಂಗಲ್ಲಿ ಕೂಡ ಅದ್ಭುತವಾಗಿದೆ. ಹಾಗಾಗಿ ನಮ್ಮಲ್ಲಿ ಕಿಂಗ್ ಇದ್ದಾರೆ. ಸೊ ಒಬ್ಬರೇ ಸಾಕು ಅಂತ ಅಂದ್ಕೊಂಡ್ರೆ ಕಳೆದ ಸೀಸನ್ಗಳೆಲ್ಲ ಹೆಂಗಾಗಿತ್ತು ಹಂಗೆ ಆಗುತ್ತೆ. ಕೊಹ್ಲಿ ಒಬ್ಬರು ಆ್ಯಂಕರ್ ರೋಲ್ ಪ್ಲೇ ಮಾಡ್ತಾರೆ, ಆದರೆ ಅಕ್ಕಪಕ್ಕ ಇರೋರು ನಾವು ಅಂದ್ಕೊಂಡಿದ್ವಿ ಹಿಂದಿನ ಸ್ಟೋರಿಗಳಲ್ಲೆಲ್ಲ ಹೇಳಿದ್ವಿ ಫಿಲ್ಸಾರ್ಟ್ ಅಷ್ಟು ಫಾರ್ಮಲ್ ಇಲ್ಲ, ಲ್ಯಾಮ್ ಲಿವಿಂಗ್ಸ್ಟೋನ್ ಫಾರ್ಮಲ್ ಇಲ್ಲ ಅಂತ. ಅಂದರೆ ಒನ್ ಡೇ ಫಾರ್ಮ್ಯಾಟಿಗೆ ಅವ್ರು ಫಾರ್ಮಲ್ ಇಲ್ಲದೆ ಇರ್ಬೋದು, T20 ಫಾರ್ಮ್ಯಾಟ್ಗೆ ಬರ್ತಾರೆ, ಏನು 5-10 ಬಾಲ್ ಆಡ್ಬಿಡ್ತಾರೆ, ಸೊ 4-6 ಹೊಡಿತಾರೆ ಅಂತ ಅಂದ್ಕೊಂಡ್ರೆ ಅದ್ರ ಪ್ರೆಷರೇ ಬೇರೆ, ಇದ್ರ ಪ್ರೆಷರೇ ಬೇರೆ ಇರುತ್ತೆ. T20 ಅಂತ ಹೇಳಿದರೆ ಆ ಲಿಮಿಟೆಡ್ ಓವರ್ಸಲ್ಲಿ ಆಡಬೇಕಾಗತ್ತೆ, ಅದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಇದೇ ಸಬ್ ಕಾಂಟಿನೆಂಟಲ್ಲಿ ಅವ್ರು ಆಡಿರುವಂಥದ್ದು, ಪಾಕಿಸ್ತಾನ್ ಪಿಚ್ಗಳಲ್ಲಿ ಆಡಿದ್ದು, ಕಂಡೀಷನ್ಸ್ ಒಂದೇ ಇರುತ್ತೆ. ಸೊ ಬೆತ್ತಲ್ ಎಂಟ್ರಿ ಆಗಿರ್ಬೋದು, ಆದರೆ ಈ ಟೋಟಲ್ ಟೀಮ್ ಸೆಟಪ್ ನೋಡಿದಾಗ KKR ಒಂಥರ ವೆಲ್ ಸೆಟಲ್ಡ್ ಥರ ಕಾಣಿಸ್ತಾ ಇದೆ. ಅಲ್ಲೆಲ್ಲೋ RCB ಇನ್ನೂ ಒಂದಷ್ಟು ಸೆಟ್ಲ್ ಆಗಬೇಕು ಅಂತ ಅನಿಸ್ತಾ ಇದೆ. ಮತ್ತೊಮ್ಮೆ ಕೊಹ್ಲಿ ಪಟಿದಾರ್ ಆಡ್ತಾರೆ, ಅವರಿಬ್ಬರೇ ಇಡೀ ಟೀಮ್ನ ಮೇಲೆತ್ತಬೇಕು ಅಂತ ಹೇಳಿದರೆ ಕಷ್ಟ ಆಗುತ್ತೆ. ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ಇನ್ನೂ ಟೀಮ್ನ ಜಾಯಿನ್ ಆಗಿಲ್ಲ. ಸೊ ಈ ವಿಡಿಯೋ ಬರೋಷ್ಟೊತ್ತಿಗೆ ಜಾಯಿನ್ ಆಗಿದ್ರೆ ಗೊತ್ತಿಲ್ಲ, ಇನ್ನೂ 4-5 ದಿನ ಇದೆ ಮ್ಯಾಚ್ಗೆ, ಗೊತ್ತಿಲ್ಲ. ಈ ಒಂದು ಕಂಡೀಷನನ್ನು ನೋಡ್ತಾ ಇದ್ದರೆ RCBಗಿಂತ KKR ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ನೀವು ಬೈಕೊಂಡ್ರೂ ಬೇಜಾರಿಲ್ಲ. ನಾನು ಫಸ್ಟ್ ಮ್ಯಾಚು ದೇವರಿಗೆ ಅಂದರೆ ಇದು RCB ಅದೊಂದು ಸ್ಟೈಲ್ ಆಗಿತ್ತು, ಈ ಸಾರಿ ಕೊಡಬಾರ್ದು ಅಂತ ಫ್ಯಾನ್ಸ್ಗೆಲ್ಲ ಇದೆ ಅಂತ ಗೊತ್ತು. ನೋಡೋಣ 2 ವರ್ಷದ ರೆಕಾರ್ಡ್ಸನ್ನು ಬ್ರೇಕ್ ಮಾಡಿ 23-24ರಲ್ಲಿ ಹೇಗೆ KKR ವಾಶೌಟ್ ಮಾಡಿದೆ 2 ಮ್ಯಾಚಲ್ಲಿ RCBನ, ಅವರನ್ನು ಮತ್ತೊಂದು ಸಾರಿ ಈ ಬಾರಿ ಸೋಲಿಸಿ ಆ ರೆಕಾರ್ಡ್ ಬ್ರೇಕ್ ಮಾಡಿ ಹೊಸ ದಾಖಲೆ ಬರೀತಾರ, ನಾವು ನಿಮ್ಮನ್ನು ಸೋಲಿಸ್ತೀವಿ ಅಂತ ಶುರು ಮಾಡ್ತಾರ, ಕಾದು ನೋಡಬೇಕು. ಇದು ನಮ್ಗನ್ಸಿದ್ದು, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತಷ್ಟು IPL ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.